ಬೀದರ್ ನಗರದಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಸದ್ದು ಮಾಡಿವೆ. ಸರ್ಕಾರಿ ಜಾಗ ಒತ್ತುವರಿದಾರರಿಗೆ ಪಾಲಿಕೆಯಿಂದ ಈಗ ಬಿಸಿ ಮುಟ್ಟಿಸಲಾಗಿದೆ. ಬೀದರ್ ನಗರದಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳು ಸದ್ದು ಮಾಡ್ತಾ ಇವೆ. ಸರ್ಕಾರಿ ಜಾಗ ಒತ್ತುವರಿದಾರರಿಗೆ ಪಾಲಿಕೆಯಿಂದ ಬಿಸಿ ಮುಟ್ಟಿಸಲಾಗಿದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳಿಂದ ಇವತ್ತು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಜನವಾಡ ಮುಖ್ಯ ರಸ್ತೆಗಿರುವಂತಹ ಜಾಗವನ್ನ ಒತ್ತುವರಿ ತೆರವು ಮಾಡ್ತಾ ಇದ್ದಾರೆ. ಪ್ರಿನ್ಸ್ ಸಿಬ್ಬಂದಿಗಳ ಕ್ವಾರ್ಟರ್ಸ್ಗಳು ಒತ್ತುವರಿಯಾಗಿದ್ದಂತಹ ಜಾಗ ಇದು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಾಗ ಒತ್ತುವರಿಯನ್ನ ಮಾಡಿಕೊಂಡಿದ್ರು ಖಾಸಗಿದಾರರು. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಪ್ರಭಾರಿ ಪೌರಾಯುಕ್ತ ಶಕೀಲ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಸ್ಥಳದಲ್ಲಿ ಈಗಾಗಲೇ ಸಾಕಷ್ಟು ಜೆಸಿಬಿಗಳು ಬೀಡು ಬಿಟ್ಟಿವೆ. ಅದರ ಜೊತೆಗೆ ಸಾಕಷ್ಟು ಪೊಲೀಸರು ಕೂಡ ಸ್ಥಳದಲ್ಲೇ ಇದ್ದಾರೆ. ಸಾಕಷ್ಟು ಅಧಿಕಾರಿಗಳು ಕೂಡ ಅಲ್ಲೇ ಇದ್ದು ಈ ಒತ್ತುವರಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಪ್ರಭಾರಿ ಪೌರಾಯುಕ್ತ ಶಕೀಲ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಬೀದರ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಇಲ್ಲಿ ಸರ್ಕಾರಿ ಜಾಗ ಇತ್ತು. ಆ ಸರ್ಕಾರಿ ಜಾಗವನ್ನ ಖಾಸಗಿದಾರರು ಒತ್ತುವರಿಯನ್ನ ಮಾಡಿಕೊಂಡಿದ್ರು. ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಾಗ ಆಗಿತ್ತು. ಇದನ್ನ ಖಾಸಗಿದಾರರು ಒತ್ತುವರಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಇದೀಗ ಸರ್ಕಾರ ಅದನ್ನ ತೆರವು ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಸರ್ಕಾರದಿಂದ ಪಾಲಿಕೆಯಿಂದ ಬಿಸಿಯನ್ನ ಮುಟ್ಟಿಸಲಾಗಿದೆ. ಸಾಕಷ್ಟು ಜನರು ಸ್ಥಳದಲ್ಲಿ ಇದ್ದಾರೆ. ಪ್ರಭಾರಿ ಪೌರಾಯುಕ್ತ ಶಕೀಲ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಅಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಸಾಕಷ್ಟು ಜೆಸಿಬಿಗಳು ಅಲ್ಲಿಗೆ ಆಗಮಿಸಿದೆ. ಏನು ಸರ್ಕಾರಿ ಜಾಗವನ್ನು ಖಾಸಗಿದಾರರು ಒತ್ತುವರಿಯನ್ನ ಮಾಡಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಭಾರಿ ಪೌರಾಯುಕ್ತ ಶಕೀಲ್ ನೇತೃತ್ವದಲ್ಲಿ ಅಲ್ಲಿಗೆ ಸಾಕಷ್ಟು ಅಧಿಕಾರಿಗಳು ಜೊತೆಗೆ ಸಾಕಷ್ಟು ಪೊಲೀಸರು ಕೂಡ ಆಗಮಿಸಿ ತೆರವು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಸಾಕಷ್ಟು ಜೆಸಿಬಿಗಳು ಅಲ್ಲಿ ಬೀಡು ಬಿಟ್ಟಿರುವಂಥದ್ದನ್ನ ಗಮನಿಸ್ತಾ ಇರಬಹುದು. ಇಂತಹ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ಹೇಳಿ ಸಾಕಷ್ಟು ಪೊಲೀಸರನ್ನ ಕೂಡ ನಿಯೋಜನೆಯನ್ನ ಮಾಡಲಾಗಿದೆ. ಬಿಗಿ ಬಂದೋಬಸ್ತ್ ಮೂಲಕ ತೆರವು ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದನ್ನ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು.